ದಿವ್ಯಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತ. ನಾವಿವತ್ತು ಇದೀವಿ ಹಾವೇರಿ ಜಿಲ್ಲೆ ರೆಟ್ಟಿಹಳ್ಳಿ ತಾಲೂಕು ಹಿರೇಕಬ್ಬಾರ ಅನ್ನುವಂತಹ ಗ್ರಾಮದಲ್ಲಿ. ನಿಜವಾಗ್ಲೂ ಇವಾಗ ನಾನು ನಿಮ್ಮ ಮುಂದೆ ತಂದಿರುವಂತಹ ಕತೆ ನಿಜಕ್ಕೂ ಅದ್ಭುತವಾದಂತಹ ಕತೆ. ಏನಂದ್ರೆ ಒಬ್ಬ ಸಾಮಾನ್ಯ ಬಡ ರಹಿತ, ತುಂಬಾ ಅವರು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ತಿನ್ನೋದಕ್ಕೂ ಊಟಕ್ಕೆ ಬಹಳ ಕಷ್ಟ. ಇವಾಗ್ಲೂ ಅಷ್ಟೇ. ಇಲ್ಲಿ ನೀವು ಮನೆಯೆಲ್ಲ ನೋಡ್ತಿರ್ಬೋದು. ನಾನು ನಿಮಗೆ ವಿಡಿಯೋ ಲಾಸ್ಟಿಗೆ ಹೋಮ್ ಟೂರ್ ಕೂಡ ಮಾಡಿ ತೋರಿಸ್ತೀನಿ. ಇವ್ರಿಗಿರೋದು ಕೇವಲ ಒಬ್ಬರೇ ಒಬ್ರು ಮಗ. ಅವ್ರ ಮಗ ಇವತ್ತು ಗೌರ್ಮೆಂಟ್ ಸ್ಕೂಲು ಅಲ್ಲೇ ಓದ್ಕೊಂಡು ಗೌರ್ಮೆಂಟ್ ಸೀಟ್ನೇ ತಗೊಂಡು ಇವತ್ತು ಜರ್ಮನ್ ನಲ್ಲೇ ಓದ್ಕೊಂಡು ಕೂಡ ಅದೇ ಕಂಪ್ನಿಯಲ್ಲಿ ಕೆಲಸವನ್ನ ಗಿಟ್ಟಿಸ್ಕೊಂಡಿರುವಂತದ್ದು. ಇನ್ನು ಪೂರ್ತಿ ಸ್ಟೋರಿ ಬೇಕಾ? ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡಿ. ನಿಜಕ್ಕೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಸಿಕ್ಕೇ ಸಿಗುತ್ತೆ. ಸರ್ ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮದನ್ ನೋಡಿ. ಓಕೆ, ನಿಜವಾಗ್ಲೂ ನಿಮ್ಮ ವಿಚಾರ, ನಿಮ್ ಸ್ಟೋರಿ ಕೇಳಿ ನಂಗಂತೂ ತುಂಬಾನೇ ಖುಷಿ ಆಯ್ತು. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ನಾನ್ ಬೆಂಗಳೂರಿಗೂ ಕೂಡ ಹೊರಡ್ಬೇಕು. ಬಟ್ ನಿಮ್ ಸ್ಟೋರಿ ಆಗಿದ್ದಾಗ್ಲಿ ಇಷ್ಟು ದೂರ ಬಂದಿದ್ದೀನಿ, ಸ್ಟೋರಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ ಹೆಸರು ಸರ್? ಚಂದ್ರಪ್ಪ. ಚಂದ್ರಪ್ಪ. ನಿಮ್ ಊರ ಹೆಸರು ಹೇಳ್ಬೋದಾ? ಹಿರೇಕಬ್ಬಾರ್, ಹಿರೇಕಬ್ಬಾರ್, ರಟ್ಟಿಹಳ್ಳಿ ತಾಲೂಕು, ಹಾವೇರಿ ಜಿಲ್ಲಾ. ಓಕೆ ಸರ್, ನಿಮ್ಮ ಮಗನ ಜರ್ಮನಿನಲ್ಲಿ ಅಲ್ಲೇ ಓದ್ಕೊಂಡು ಕೆಲಸ ಮಾಡ್ತಿದ್ದೀರಂತೆ ಗೊತ್ತಾಯ್ತು. ಅಲ್ಲೊಂದಷ್ಟು ನಡೆದಿರುವಂತಹ ಕಷ್ಟ ಸುಖ ದುಃಖಗಳೆಲ್ಲ ನಡೆದಿರುತ್ತೆ. ಒಂದಷ್ಟು ವಿಚಾರಗಳನ್ನ ಸಂಗತಿಗಳನ್ನ ನಮ್ಮ ಮುಂದೆ ಬಿಚ್ಚಿಡ್ಬೋದಾ? ಆರಾಮಾಗಿ ಹೇಳ್ಬೋದು. ಓಕೆ. ಅಲ್ಲಿ ಸುಖನ ಇರ್ತದ ಮೇಡಮ್, ಕಷ್ಟನೂ ಇರ್ತದೆ. ಅಲ್ಲಿ Okay. ಕಷ್ಟ ಹೆಂಗೆ ಅಂದ್ರೆ ಚಳಿ ಜಾಸ್ತಿ, -14ವರೆಗೂ ಚಳಿ ಇರ್ತದೆ. ಓಕೆ. ಆ ಚಳಿಯಲ್ಲಿ ಅವನು ಪ್ಯೂರ್ ವೆಜಿಟೇರಿಯನ್. ಓಕೆ. ಅಲ್ಲಿರೋದೆಲ್ಲ ಎಲ್ಲ ಹಂದಿ ಮತ್ತು ದನಿನ ಮಾಂಸ ಎಲ್ಲ ಇದು ಮಾಡ್ತಾರೆ. ಅಲ್ಲಿ ಊಟನೇ ಅದ್ಲಿದ್ದು ಅದೇ. ಓಕೆ. ಹಂಗಾಗಿ ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಊಟ ಮಾಡಿ ಓದ್ತಾ ಇದ್ದಾನೆ. Okay. ಓದ್ ಮುಗಿತಾ ಬಂತು, ಇನ್ನು TCS ಕೊಟ್ಟಾಗ್ತದೆ. ಓಕೆ. ಅದೇ ಕಂಪ್ನಿ ಯೂನಿಪಿನ್ ನನ್ನ ಕಂಪ್ನಿ ಒಳಗೆ ಕೆಲಸ ಮಾಡ್ಬೇಕು ಅಂತೇಳಿ ಅವರೇ ಇಟ್ಕೊಂಡಿದ್ದಾರೆ. ಪ್ಲೇಸ್ಮೆಂಟ್ ಕೂಡ ಆಗಿದೆ ಸರ್? ಆಗಿದೆ ಅಲ್ವಾ ಸರ್? ನಾನ್ ಮೊದಲನೇ ಅವದಾಗ ಕೇಳ್ಪಟ್ಟಿದ್ದೇನಂದ್ರೆ ನಿಮ್ಗೆ ಇರೋದು ಆಕ್ಚುಲಿ ಒಬ್ರೇ ಮಗ ಸರ್. ನೀವು ಗಂಡ ಹೆಂಡತಿ ಇದ್ದೀರಾ, ಒಬ್ರೇ ಮಗನ ಬಿಟ್ಟಿಗೆ ಎಲ್ರು ಏನ್ ಹೇಳ್ತಾರೆ, ಇರೋನ್ ಒಬ್ರೇ ಮಗ, ನಾವು ದುಡಿಯೋದಲ್ಲ ಅದಕ್ಕೋಸ್ಕರನೇ ಅಲ್ವಾ, ಅಷ್ಟ್ ದೂರ ಏನಿಗೆ ಕಳಿಸ್ಬೇಕು, ದೂರ ಇಟ್ಟೇಕ್ ಓದಿಸ್ಬೇಕು, ನಮ್ ಮಗ ನಮ್ ಜೊತೆ ಇರ್ಲಿ ಅಂತಾರೆ. ಸೆಂಟಿಮೆಂಟಲಿ ಸ್ವಲ್ಪ ಬ್ಲಾಕ್ ಆಗ್ಬಿಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೆಂಟಿಮೆಂಟ್ ಅಂದ್ರೆ ಮೇಡಮ್, ಈಗ ಹ್ಮ್. ನಾವು ಇರೋದು ಹಳ್ಳಿಯಾಗ, ಹ್ಮ್. ನಮ್ಮ ಮಕ್ಕಳು ಹಳ್ಳಿಯಾಗಿದ್ರೆ ಹಳ್ಳಿ ಮಕ್ಕಳ ಜೊತೆ ಬೆರ್ತು ಕಾಡು ಆಗ್ಬೋದು, ಒಳ್ಳೆಯರು ಆಗ್ಬೋದು. ಹಂಗಾಗಿ ಅವನು ಸ್ವಲ್ಪ ಕಾಡಿದ್ದ ನನ್ನ ಹತ್ರ. ಇಲ್ಲಿ 2.5 ವರ್ಷದಿಂದನೇ ಹೊರಗೆ ಹಾಕಿದೆ ನಾನು. ಓಕೆ. ಅವ್ರಿಗೆ ಯಾವ ವಯಸ್ಸಿನಲ್ಲಿ ನಿಮ್ಮ ಮನೆಯಿಂದ ಬೇರೆ ಕಡೆ ಓದೋದಿಕ್ ಕಳ್ಸಿದ್ರಿ ಸರ್? ನನ್ನ ಮನೆಯಿಂದ 3 ವರ್ಷಕ್ಕೆ ಅವನು ಹೊರಗೆ. ಅವ್ರಿಗೆ 3 ವರ್ಷ ಏಜ್ ಇದ್ದಾಗ ಕಳ್ಸಿದ್ರಿ. ಯಾಕೆ ಕಳ್ಸಿದ್ದು ಸರ್ ಆತರ? ಅವನು ಒಂದ್ ಸ್ವಲ್ಪ ಈ ಬೇರೆ ಹುಡುಗರ ಜೊತೆ ಬೆರೆಯೋದು, ಗೋಲಿ ಆಡೋದು, ಅಂತದ್ ಇಂಥದ್ ಮಾಡೋದು. ನಾವು ನೋಡಿದ್ರೆ ನಾವು ಒಂದ್ ಲೆಕ್ಕದಲ್ಲಿ ಮನೆಗೆ ಇರ್ಬೇಕು, ನಮ್ಮ ರೆಸ್ಟ್ರಿಕ್ಷನ್ ಹಿಂಗಿತ್ತು. ಆದ್ರೆ ಅವ್ನು ನಮ್ಮ ತರ ಇರ್ಲಿಲ್ಲ. ಅದ್ರಾಗ ಅವ್ನು ಚೇಂಜ್ ಮಾಡ್ಕೊಂಡಿದ್ದ. ಹುಡುಗರ ಜೊತೆಗೆ ಎಲ್ಲಿ ಬೇಕಲ್ಲೇ ಸ್ಕೂಲು ಅಲ್ಲಿ ಇಲ್ಲಿ ಅಂತೇಳಿ ಆಡಕ್ ಹೋಗ್ಬಿಡೋನು. ನಾವ್ ಹೇಳ್ದಂಗ ಅವ್ನು ಕೇಳ್ತಿರ್ಲಿಲ್ಲ. ಪದೇ ಪದೇ ನಾನು ನನ್ನ ಹೆಂಡತಿ ಜಗಳ ಮಾಡ್ಬೇಕಾಯ್ತದ ಮೇನ್ ಆಗಿ. ಫೈನಲಿ ನೀವೇನ್ ಮಾಡಿದ್ರಿ? ಅವ್ರು ಈ ತರದೆಲ್ಲ ಮಾಡಿದಾಗ, ಇಲ್ಲ ನಮ್ ಜೊತೆ ಇದ್ರೆ ಇವ್ನು ಸರಿ ಹೋಗೋದಿಲ್ಲ, ಊರಲ್ಲಿ ಸುಮ್ನೆ ಖಾಲಿ ಪೋಲಿ ಆಡ್ಕೊಂಡು ದಾರಿ ತಪ್ಪಿಡ್ತಾನೆ ಅಂತ ಏನ್ ಮಾಡಿದ್ರಿ ನೀವು? ಅವ್ನು ಒಳ್ಳೆ ರೂಟಲ್ಲಿ ಹೋಗ್ಬೇಕು ಅಂತ ದೂರ ಇಟ್ಟು ಓದಿಸೋದೇ ಬೆಟರ್ ಅಂತ ಹೇಳಿ ಹಾಕಿದ್ರಿ. ಮೊದಲನೇದಾಗಿ ಅವರು 1ನೇ ತರಗತಿಯನ್ನ ಎಲ್ಲಿ ಮುಗಿಸ್ಕೊಂಡಿದ್ರು ಸರ್? 1ನೇ ತರಗತಿ ಮೈಸೂರು ಕುವೆಂಪು ನಗರ, ಅಲ್ಲಿ ರಾಮಕೃಷ್ಣ ವಿದ್ಯಾಕೇಂದ್ರ. 1ರಿಂದ 2ರವರೆಗೆ ಅಲ್ಲಿ. ಮೈಸೂರು ಬಿಟ್ಟು ನೆಕ್ಸ್ಟ್ RSS ಸ್ಕೂಲ್ಗೆ ಹಾಕಿರೋ ಸ್ವಲ್ಪ ಶಿಸ್ತು ಅದೆಲ್ಲ ಕಲಿತಾರ ಅಂತ ಹೇಳ್ಬಿಟ್ಟು ಶಿವಮೊಗ್ಗಕ್ಕೆ ನಮ್ಮ ಸೋದರ ಅವರ ಅತ್ತೆ, ಅಂದ್ರೆ ನನಗೆ ಅಕ್ಕ ಆಗ್ಬೇಕು ಅವರು. ಅವ್ರು ಇಂಡಿಯನ್ ಏರ್ಫೋರ್ಸ್ನಾಗ ಇದ್ರು ಅವ್ರ ಮನೆಯವರು. ಅಲ್ಲಿ ಅವ್ರ ಹತ್ರ ಇದ್ರೆ ಶಿಸ್ತು ಕಲಿತಾರ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬಿಟ್ಟೆ. ಸೊ ಅವರ ಬೆಂಬಲ ಕೂಡ ಸ್ವಲ್ಪ ಇತ್ತು ಸರ್. ಫೀಸ್ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್? ಫೀಸ್ ಬಗ್ಗೆ ಮೇಡಮ್, ಅವನ ಕೆಲಸಗಳು ಅವನ ಜೊತೆ ಏನ್ ಮಾಡ್ಬೇಕು, ದಿವಸ ಏನ್ ಸ್ಕೂಲ ನಡೀತದಲ್ಲ ಅದನ್ನ ಪಕ್ಕ ಮಾಡಿಟ್ಟೆ ಮುಂದಿನ ಕೆಲಸ. ಹಂಗಾಗಿ ಇಂಟೆಲಿಜೆಂಟ್ ಆದ, ಅವ್ರ ಬೆಂಬಲನೂ ಇತ್ತು. ಚೆನ್ನಾಗೂ ಅವ್ರು ಹೇಳಿದೆ ಹೆಂಗ್ ಹೇಳ್ತಾರೆ ಹಂಗ್ ನಡ್ಕೊಂಡ, ಅದೇ ಪ್ರಕಾರ ಮೇಲ್ ಬಂದ. ಅಂಡ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ರೆ ಸರ್, ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ? ಕನ್ನಡ ಮೀಡಿಯಂ ಅಲ್ಲೇ 1 to 10th ವರೆಗೂ ಅವ್ರು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. 1 to 10th ವರೆಗೂ ಕನ್ನಡ ಮೀಡಿಯಂ. ಸೂಪರ್ ಸರ್. ನೆಕ್ಸ್ಟ್ ಈಗ 1 to 10th ಕೂಡ ಈಗ 3 ವರ್ಷಕ್ಕೆ ಮನೆ ಬಿಟ್ಟು ಹೋದಂತ ಮಗ ಅದೇ ನಿಮ್ಮ ರಿಲೇಟಿವ್ ಮನೇಲೆ ಕುತ್ಕೊಂಡು ಓದ್ಕೊಂಡ್ರು. ಅಂಡ್ 10th ಆದ್ಮೇಲೆ ಸರ್ ಏನ್ ಕಾಂಬಿನೇಷನ್ ತಗೊಂಡ್ರು? 10th ಆದ್ಮೇಲೆ ಸೈನ್ಸ್ ತಗೊಂಡ. ಸೈನ್ಸ್ ತಗೊಂಡ್ರು. ಅವನಿಗೆ SSLC ಅಲ್ಲಿ ಎಲ್ಲ ಔಟ್ ಆಫ್ ಔಟ್ ಅದು 4 ಸಬ್ಜೆಕ್ಟ್ ಬೇಕಾಗಿದ್ದ ಸಬ್ಜೆಕ್ಟ್ ಔಟ್ ಆಫ್ ಔಟ್. ಸೂಪರ್ ಸರ್, ಸೂಪರ್. 99 100. ಈ ಮ್ಯಾಥಮೆಟಿಕ್ಸ್ ಮಾತ್ರ 100ಗೆ 100 ಆಯ್ತು. ಓಕೆ. ನೆಕ್ಸ್ಟ್ ಇಂಜಿನಿಯರಿಂಗ್ PUC ನಲ್ಲಿ ಸೈನ್ಸ್ ತಗೊಂಡ್ರು. ಯಾವ ಕಾಲೇಜಲ್ಲಿ ಓದ್ಕೊಂಡಿದ್ರು ಸರ್? ಇದು PUC ಮಾಡಿದ್ದು ಇಲ್ಲೇ RSS ಸ್ಕೂಲ್ ಐತಿ ಮೇಡಮ್, ಅದು ವಿಕಾಸ. ಅಲ್ಲಿ ಅವರು ಸ್ಕೂಲ್ ಅಲ್ಲಿ ಓದ್ಕೊಂಡು ಇದು ಕಾಲೇಜ್ ಓದ್ಕೊಂಡ್ರು PUC. ಮಾಡ್ಕೊಂಡು. ಅಂಡ್ ಇಂಜಿನಿಯರಿಂಗ್ ಬಗ್ಗೆ ಹೇಳೋದಾದ್ರೆ? ಇಂಜಿನಿಯರಿಂಗು
ಮಂಡ್ಯ PS ಅಂತೇಳಿ ಹಾ. ಅಲ್ಲಿ ಸೇರ್ಕೊಂಡು ಇಂಜಿನಿಯರಿಂಗ್ ಅಲ್ಲಿ ಯಾವ ಕಾಂಬಿನೇಷನ್ ತಗೊಂಡಿದ್ರು ಸರ್? ಅಲ್ಲಿ ಅವನು ಮೆಕ್ಯಾನಿಕಲ್ ತಗೊಂಡ. ಮೆಕ್ಯಾನಿಕಲ್. ಅಲ್ಲಿ ಅವರ ಒಂದು 4 ವರ್ಷದ ಎಜುಕೇಶನ್ ಹೇಗಿತ್ತು? 5 ವರ್ಷದ ಎಜುಕೇಶನ್ ಇಂಜಿನಿಯರಿಂಗ್ ಅಲ್ಲಿ ಅಲ್ಲಿ? ಎಲ್ಲ ಮಜವಾಗಿ ಮಾಡಿದೆ. ಅಲ್ಲಿ ಅಜ್ಜಿ ಮನೆ ಇತ್ತು ಮೈಸೂರಾಗೆ. ಓಕೆ. ಅವ್ರ ಸೋದರ ಮಾವ ಇದ್ರು. ಹಾ. ಅವರು ಹಂಟ್ಸ್ಮನ್ ಕಂಪ್ನಿ ಮ್ಯಾನೇಜರ್, ಇಡೀ ಹೋಲ್ಸೇಲ್ ಇಂಡಿಯಾ ಮ್ಯಾನೇಜರ್ ಆಗಿದ್ರು ಅವರು. ಓಕೆ. ಅವ್ರ ಮನೆಗೆ ಇದ್ಕೊಂಡು ಓದ್ಕೊಂಡ್ರು. ಅಲ್ಲೇ ಸರ್ ಅಲ್ಲೂ ಸಹ ಫೀಸ್ ಬಗ್ಗೆ ಹೇಳಿದ್ರೆ ಏನ್ ಗೌರ್ಮೆಂಟ್ ಸೀಟ್ ಸಿಕ್ಕಿತಾ ಹೇಗೆ? 10th ಆದ್ಮೇಲೆ ಸೀಟ್ ಪ್ರೈವೇಟ್ ಥ್ರೂನೇ ಹೋದ್ರಾ ಅಥವಾ ಗೌರ್ಮೆಂಟ್ ಅಲ್ಲಿ ಹೋದ್ರಾ? ಎಲ್ಲ ಗೌರ್ಮೆಂಟ್ ಸೀಟ್. Complete government, sir. ಕಂಪ್ಲೀಟ್ ಗೌರ್ಮೆಂಟ್. ಸೊ ಫೀಸ್ ಕೂಡ ಬಹಳ ಕಡಿಮೆ ಅನ್ಸುತ್ತೆ ಗೌರ್ಮೆಂಟ್ ಅಂದ್ರೆ. 18,000 ರೂಪಾಯಿ ಅಷ್ಟೇ. 18,000 ರೂಪಾಯಿ ಆಯ್ತು. ಎಂಜಿನಿಯರಿಂಗಿಗೆ ಕಾಲೇಜ್ ಫೀಸ್ ಬಿಟ್ರೆ ಬೇರೆ ಏನು ಕೊಡ್ತಾರೆ? ವರ್ಷಕ್ಕೆ 18,000 ರೂಪಾಯಿನಾ ಅಥವಾ ವರ್ಷಕ್ಕೆ ಒಂದ್ ವರ್ಷಕ್ಕೆ 18,000 ರೂಪಾಯಿ? ಆ ವೆಚ್ಚ ನೀವೇ ಭರಿಸ್ತಾ ಇದ್ರಿ ಸರ್? ಹೌದೌದು. ನೀವೇ ಮಾಡ್ತಾ ಇದ್ರಿ. ಓಕೆ, ಸೂಪರ್ ಸರ್. ಅಲ್ಲಿ ವಿದ್ಯಾಭ್ಯಾಸ ಎಲ್ಲ ಬಹಳ ಚೆನ್ನಾಗಿ ಆಗಿತ್ತು ಸರ್ ಅವ್ರದ್ದು? ಬಹಳ ಚೆನ್ನಾಗೂ ಮಾಡಿದೆ. ಹ್ಮ್. ಅವನಿಗೆ ಎಲ್ಲ ಜ್ಞಾನೋದಯ ಆತಲ್ಲಿ. ನಾನು ಹಿಂಗ್ ಮುಂದೆ ಯಾವ ತರ ಮೆಟ್ಲು ಹೋಗ್ಬೇಕು ಅಂತೇಳಿ. ಹಾ, ಹಾ. ಅವ್ರ ಸೋದರ ಮಾವ ಹಿಂಗೆ ಬೇರೆ ಕಂಪ್ನಿಗೆ ಅವನಿಗೊಂದು ಮೆಕ್ಯಾನಿಕಲ್ ಮುಗಿದ ತಕ್ಷಣನೇ ಹಾ. ಅವನಿಗೆ ಯಾವ್ದೋ ಒಂದು ಕಂಪ್ನಿ ಇಂಟ್ರೂವ್ ಮಾಡುತ್ತೆ ಇಲ್ಲಿ ಬೆಂಗಳೂರಿಗೆ. ಹ್ಮ್, ಹ್ಮ್. ಅಲ್ಲಿ ಸೆಲೆಕ್ಷನ್ ಆಯ್ತು. ಹ್ಮ್. ಬಟ್ ಜರ್ಮನಿಗೆ ಒಂದು ಅಪ್ಲೈ ಮಾಡೋ ಹಿಂಗೆ ರ್ಯಾಂಕಿಂಗ್ ಸ್ಟೂಡೆಂಟ್ಗಳಿಗೆ ಜರ್ಮನ್ ಕ್ಲಾಸ್ A1 A2 B1 B2 ಅಲ್ಲೇ ಮಾಡಿದೆ ಮೈಸೂರಲ್ಲಿ. ಓಕೆ, ಅಲ್ಲೇನೆ ಅವರು ಇವಾಗ ಇಂಜಿನಿಯರಿಂಗ್ ಮಾಡ್ಕೊಂತಾನೆ ಅದನ್ನು ಆ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ರು. ಸೊ ಆ ಕೋರ್ಸಸ್ ಇಂದ ಏನಾದ್ರು ಸೆಲೆಕ್ಟ್ ಆದ್ರ ಅವರು ಜರ್ಮನ್ಗೆ ಹೋಗೋದಕ್ಕೆ? ಹಂಗೇನಿಲ್ಲ, ಅದನ್ನ ಇಲ್ಲಿ ಮಾಡಿದ್ನಲ್ಲ ಹ್ಮ್. ಅದನ್ನ ಅಪ್ಲೈ ಮಾಡ್ಬೇಕಾದ್ರೆ ಅದನ್ನ ಹಾಕ್ರಿ ಅಂತ ಹೇಳಿದ್ರು ಅವ್ರ ಮಾವ. ಓಕೆ. ಅದನ್ನು ಅಟ್ಯಾಚ್ ಮಾಡಿ ಹಾಕಿದ್ರು. ಹಾ, ಹಾ. ಅವನಿಗೆ ಅಲ್ಲಿಂದನೇ ಫ್ರೀ ಸೀಟ್ ಆಗಿ MS ಮಾಡೋ ಸಲುವಾಗಿ ಜರ್ಮನಿ ಹೋಗ್ಕೊಂಡು ಓಕೆ, ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು MS ಮಾಡೋದಕ್ಕೆ ಜರ್ಮನಿಗೆ ಅವ್ರು ಶಿಫ್ಟ್ ಆದ್ರು. ಅದು ಕೂಡ ಗೌರ್ಮೆಂಟ್ ಸೀಟೇನೆ ಸರ್? ಹೌದು. ನಿಮಗೆ ಏನಾದ್ರು ವೆಚ್ಚ ಬರ್ಸೋದ್ರೆ ಎಷ್ಟು ಬಂತು ಸರ್ ಫೀಸ್ ಗಳೆಲ್ಲ ನಿಮಗೆ? ಅವನಿಗೆ ಮೇಡಮ್ ಅಲ್ಲಿಗೆ ನಾವು ಜರ್ಮನ್ ಗಡಿ ದಾಟಬೇಕಾದ್ರೆ ಹಾ. 15 ಲಕ್ಷ ಇರ್ಬೇಕು ಅವ್ರ ಅಕೌಂಟ್ ಅಲ್ಲಿ. 15 ಲಕ್ಷ ಇರ್ಬೇಕಿತ್ತು. ಅದನ್ನ ಹೇಗ್ ಫೇಸ್ ಮಾಡಿದ್ರಿ? ನೀವೊಬ್ರು ಸಾಮಾನ್ಯ ರೈತ. ಇವರ ನಮ್ಮ ಮನೆಯವರ ತಮ್ಮ ಅದೇ ಕಂಪ್ನಿಯಾಗ ಹಂಟ್ಸ್ಮನ್ ಕಂಪ್ನಿ ಮ್ಯಾನೇಜರ್ ಅವರು. ಹಾ, ಹಾ. ಅವರೇ ಅದನ್ನೆಲ್ಲ ರೆಡಿ ಮಾಡಿ ಹಾಕಿ. ಅದನ್ನ ರೆಡಿ ಮಾಡ್ಕೊಟ್ಟಿದ್ರು ಅವರು. ಅವ್ರದ್ದೇ ಎಲ್ಲ ಜರ್ಮನ್ ಕಳ್ಸೋದಾದ್ರೆ ನಾವು ಬೇಡನೇ ಓಕೆ. ನಮ್ಮ ಹಾ. ತಮ್ಮ ಇದ್ದರು ಬೇಡ, ಫ್ರೀ ಸೀಟ್ ಆಗೈತೆ ಅವನಿಗೆ, ನಾನು ಅವ್ನ ಜವಾಬ್ದಾರಿ ತಗೊಂತೀನಿ ಅಂತ. ಓಕೆ. ನಮಗೇನಾಗ್ಬಿಟ್ಟು ಮೇಡಮ್, ಇರೋನೊಬ್ಬನು ಸಾಕತ್ಲಾಗ ಇಲ್ಲೇ ಬೆಂಗಳೂರಾಗ ವರ್ಕ್ ಮಾಡ್ಲಿ ಅನ್ನೋ ಆಸೆ ಭಾಳ ಇತ್ತು ನನಗೆ. ಹ್ಮ್, ಹ್ಮ್. ಆಮೇಲೆ ಅವನು ಹೋಗ್ಬೇಕು ಅನ್ನೋ ಆಸೆಗೆ ಹೋಗ್ಬಿಟ್ಟ. ಇರ್ಲಿಲ್ಲ ಅವನು ಇಲ್ಲ ನನ್ನ ಹತ್ರ. ಇಲ್ಲ, ನನಗೆ ಫ್ರೀ ಆಗೈತಿ, ನಾನು MS ಮಾಡಕ್ಕೆ ಬೇಕು ಅಂತೇಳಿ ಹ್ಮ್, ಹ್ಮ್. ಫ್ರೀ ಸೀಟ್ ಸಲುವಾಗಿನೇ MS ಮಾಡೋ ಸಲುವಾಗಿ ಅಲ್ಲಿ ಹೋದ. ಓಕೆ ಸರ್, ಇವಾಗ ಎಲ್ರು ಹೇಗೆ ಅಂದ್ರೆ ಹೈಟೆಕ್ ಸ್ಕೂಲಲ್ಲಿ ಓದಿಸ್ಬೇಕು ನಮ್ಮ ಮಕ್ಕಳನ್ನ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸ್ಬೇಕು, ಹಾಗಿರ್ಬೇಕು ಹೀಗಿರ್ಬೇಕು. ಇತ್ತೀಚಿನ ದಿನಗಳ ದುಡ್ಡು ಲಕ್ಷಾಂತರ ರೂಪಾಯಿ ಹೋದ್ರು ಪರವಾಗಿಲ್ಲಪ್ಪ ನಮ್ಮ ಮಕ್ಳು ಅಂತ ಸ್ಕೂಲ್ ಇಂಥ ಸ್ಕೂಲ್ ಅಂತಾರೆ. ಆದ್ರೆ ಇಲ್ಲಿ ನಿಮ್ಮ ಮಗ ಗೌರ್ಮೆಂಟ್ ಸ್ಕೂಲ್ ಕಂಪ್ಲೀಟ್, ಅದು ಕನ್ನಡ ಮೀಡಿಯಂ 1 to 10th ಕನ್ನಡ ಮೀಡಿಯಂ ಮಾಡಿ PUC ನಲ್ಲಿ ಒಳ್ಳೆ ಸ್ಕೋರು, 10th ಅಲ್ಲಿ ಒಳ್ಳೆ ಸ್ಕೋರು ಅಂಡ್ ಇಂಜಿನಿಯರಿಂಗ್ ಕೂಡ ಸೂಪರ್ ಡೂಪರ್ ಆಗಿರೋ ಪರ್ಫಾರ್ಮೆನ್ಸ್ ಅಂಡ್ ಇವಾಗ ಜರ್ಮನ್ ಅಲ್ಲಿ ಇರುವಂತದ್ದು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇತ್ತೀಚಿನ ದಿನದಲ್ಲಿ ಎಲ್ಲ ಹೈಟೆಕ್ ಸ್ಕೂಲ್ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತಾರೆ, ಇದ್ರ ಬಗ್ಗೆ ನೀವೇನಂತೀರಾ? ಅದೆಲ್ಲ ಏನ್ ಗೊತ್ತಾ ಮೇಡಮ್, ಈಗ ನಾವು ಅನ್ಕೊಂಡಂಗೆ ಓದೋ ಮಕ್ಕಳಿಗೆ ಯಾವ ಸ್ಕೂಲ್ ಆದ್ರೂ ಓದ್ತಾರೆ. ಗೌರ್ಮೆಂಟ್ ಸ್ಕೂಲ್ ಆದ್ರೂ ಓದ್ದೇ ಇರೋರು ನೀವ್ ಎಂತ ಹೈಫೈದಾಗ ಹಾಕಿದ್ರು ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ. ನಾವು ಆತರ ಇರ್ಲಿಲ್ಲ. ನಮ್ಮ ಸ್ಥಿತಿಗತಿ ನೋಡ್ಕೊಂಡು ಫೇಸ್ ಕಾಲೇಜಿಗೆ ಹೋಗ್ತೀನಿ ಹ್ಮ್ ಎಲ್ಲ ಕೇಳಿದ, ನಮ್ ಕೈಲಾಗಲ್ಲ ಆಗಲ್ಲ ಅಂತ ಎಲ್ಲ ಹೇಳಿ. ಅಷ್ಟು ದುಡ್ಡು ಕಟ್ತೀವಿ ಒಂದ್ಸಲ, ಹ್ಮ್. ಇಲ್ಲೇ ಓದ್ಬೇಕು ನೀನು ಅಂತ ಹೇಳಿದ್ವಿ. ಒಟ್ಟು ಕಷ್ಟದಾಗ ಇರ್ಬೇಕು ಮೇಡಮ್. ಯಾವುದೇ ಮಕ್ಕಳಾಗಲಿ ಕಷ್ಟದಿಂದ ಓದಿ ಮೇಲ್ ಬಂದ್ರೆ ಅವ್ರಿಗೆ ಮರ್ಯಾದೆನೂ ಇರ್ತತಿ, ಎಲ್ಲದೂ ಒಂದು ಬೆಲೆ ಸಿಗ್ತದೆ. ಸೊ ಇನ್ನೇನು ಆಲ್ರೆಡಿ ಅವ್ರ ಪೋಸ್ಟಿಂಗ್ ಜಾಯಿನ್ ಆಗಿದಾರ ಅಥವಾ ಹೇಗೆ ಸರ್? ಆಲ್ರೆಡಿ ಯೂನಿಪಿನ್ ಅಂತೇಳಿ ಒಂದು ಕಂಪ್ನಿ ವರ್ಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ. ವರ್ಕ್ ಮಾಡ್ತಾ ಇದಾರೆ. 3 ಕಂಪ್ನಿಯಲ್ಲಿ ವರ್ಕ್ ಮಾಡಿದಾನೆ. ಈಗ ಇದು 4ನೇ ಇಲ್ಲಿ ಕಂಪ್ನಿ. ಜರ್ಮನಿನಲ್ಲಿ 3 ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದಾರೆ ಆಲ್ರೆಡಿ. ಆಸ್ ಎ ಸ್ಟೂಡೆಂಟ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಈವನ್ ಸ್ಟಡಿ ಮಾಡ್ಕೊಂಡು 3 ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಇವಾಗ ಸ್ಟಡಿ ಮಾಡಿರುವಂತ ಇನ್ನು ಕಂಪನಿನಲ್ಲೇ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಅಪಾಯಿಂಟ್ ಆಗ್ತಿದ್ದಾರೆ.